ಈ ಒಂದು ಭಾಷಣದ ನಮಗೇನು ಸ್ಪಷ್ಟ ಆಗ್ತದಪ್ಪ ಅಂದ್ರೆ ಮೋದಿಯವರನ್ನ ಭಾಷಣದಲ್ಲೇ ಕಟ್ಟಿ ಹಾಕೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಇಲ್ಲಿವರೆಗೆ ಇದು ಆರ್ ಎಸ್ ಎಸ್ ಫ್ರಾಮ್ ಎಷ್ಟಪ್ಪ 1925ನೇ ಸ್ಥಾಪನೆಗೆ ಬಂದದ. ಇಲ್ಲಿವರೆಗೆ ವಿಶೇಷವಾಗಿ ವಿರೋಧ ಪಕ್ಷದ ಆಗಿನ ಬಂದದ. ಆದರೆ ಸಾಂಸ್ಕೃತಿಕ ಸಂಘಟನೆ ಅಂತೇಳಿ ಆದ್ರೆ ತಾವೊಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾ ಆದಷ್ಟು ರಾಜಕೀಯ ನಮ್ಗೆ ಗೊತ್ತಿಲ್ಲ ಅನ್ನಂಗೆ ಬಂದರೂ ಸಹಿತ ಪೂರ್ತಿಯಾಗಿ ಇಡೀ ದೇಶದ ವ್ಯವಸ್ಥೆಯನ್ನು ಅಭ್ಯಾಸ ಮಾಡಿ ಎಲ್ಲಿ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದನ್ನು ಮಾತ್ರ ಮಾಡ್ತಾ ಹೊರಟಿರುವಂಥ ಆರ್ ಎಸ್ ಎಸ್ ಇವತ್ತು ತಮ್ಮ ಪ್ರಚಾರಕ ಮೂಲಕ ಅಥವಾ ಪ್ರಧಾನಿ ಮೋದಿಯವರ ಮೂಲಕ ಈ ವಕ್ಫನ್ನು ಎತ್ತಿಡುವಂಥ ಕೆಲಸವನ್ನು ಹೋದಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ಆದಷ್ಟು ಮುಸ್ಲಿಮರಲ್ಲೂ ಸಹಿತ ಇವತ್ತು ಒಡಕುಟ್ಟುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದು ಮಾಡಲಿ, ಬುದ್ಧಿವಂತಿಕೆ ಅದ. ಮತ್ತು ರಾಜಕೀಯದಲ್ಲಿ ಇದೆಲ್ಲ ನಡೆಯುವಂಥದ್ದನ್ನು ಇವತ್ತು ಈ ಬಿ ಜೆ ಪಿಯನ್ನು ಹೌದಪ್ಪ ಇದು ಹಿಂದುತ್ವವಾದಿ, ಇದೊಂದು ಏನಪ್ಪ ಅಂತಂದ್ರೆ ವಿಶೇಷ ಕೋಮುವಾದಿ ಪಕ್ಷ ಅಂತ ಇವರು ಕಾಂಗ್ರೆಸ್ಸಿಗೆ ಕರೆದ್ರೆ ಅದಕ್ಕೆ ಪ್ರತಿಯಾಗಿ ಇವರು ಇದ್ದಂಥವ್ರು ನೀವು ತುಷ್ಟೀಕರಣದ ನೆಪದಲ್ಲಿ ಮುಸಲ್ಮಾನ ಸಹಿತ ಹೊಡಿತಾ ಇದ್ದೀರಿ. ಆ ಮುಸಲ್ಮಾನರಿಗೆ ಇಲ್ಲಿವರೆಗೆ ಏನು ನೀವು ಮಾಡಿದಿರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾವು 10 ವರ್ಷಗಳ ಮುಸಲ್ಮಾನರಿಗೆ ಏನು ಮಾಡಿದರು, ಇಡೀ ಹಿಂದೂಗಳಿಗೆ ಏನು ಮಾಡಿದರು ಅನ್ನೋ ಸಹಿತ ಇವತ್ತು ನಮ್ಮ ಮುಂದದ. ಆ ಎಲ್ಲ ನೆಲೆಯಲ್ಲಿ ಇಲ್ಲಿ ಬುದ್ಧಿವಂತಿಕೆ ಮೋದಿಯವರ ಉತ್ತರ ಕರ್ನಾಟಕದಲ್ಲಿ ಇದು ಧರ್ಮದ ನೆಲೆಗಟ್ಟಿನಲ್ಲಿ ನೀವು ಏನು ಕೊಟ್ಟಿದ್ದೀರಿ ಈ ಒಂದು 2 ಕೋಟಿವರೆಗೆ ಸಾಲ ಕಾಂಟ್ರಾಕ್ಟರ್ಗಳಿಗೆ, ಇದು ತಪ್ಪು, ಸಂವಿಧಾನ ವಿರೋಧಿ ಅಂತ ಹೇಳೋ ಜೊತೆಗೆ ನಾವು ಸಂವಿಧಾನ ರಕ್ಷಕರು ಅನ್ನುವಂಥ ಮಾತನ್ನು ಬಿಂಬಿಸ್ತಾ ಅದೇ ಕಾಲಕ್ಕೆ ಈ ಟೈರ್ ಪಂಕ್ಚರ್ ತೆಗಿ ರಾರಂಗೆ ನಿಲ್ಲಿಸ್ಬೇಕಾಗಿತ್ತಂದ್ರೆ ಈ ವಕ್ಫ್ ಕಾನೂನನ್ನು 2014 ಮೊದಲು ಹೆಂಗಿತ್ತು ಹಂಗೆ ಬಿಟ್ಟಿದ್ರೆ ಆಗ್ತಿತ್ತೇನೋ. ಅದ್ರ ಜೊತೆಗೆ ಈ ದಿಶೆಯಲ್ಲೇ ಕಾಂಗ್ರೆಸ್ ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ, ಎಲ್ಲರೂ ಉದ್ಯೋಗ ಕೊಟ್ಟಿಲ್ಲ ಅಂಥೇಳಿ ಅದು ಒಂದು ಆರೋಪ ಕಾಂಗ್ರೆಸ್ ಮೇಲೆ ಹಾಕಿದ್ದಾರೆ. ನೋಡೋಣ ಇದಕ್ಕೆ ಕಾಂಗ್ರೆಸ್ಗೆ ಏನು ಉತ್ತರ ಕೊಡ್ತಾರೆ. ಯಾಕಂದ್ರೆ ಜುಗಲ್ ಬಂದು ನಡೆದಿರ್ತದಿಲ್ಲ, ಕಾಂಗ್ರೆಸ್ಗರು ಬುದ್ಧಿವಂತರಿದ್ದಾರೆ. ಆದರೆ ಆರ್ ಎಸ್ ಎಸ್ ನೆಲಗಟ್ಟಿನಲ್ಲಿ ಬೆಳೆದಂಥ ನಮ್ಮ ಈ ಒಂದು ಬಿ ಜೆ ಪಿ ಇವತ್ತಂತೆ ಬುದ್ಧಿವಂತರ ಪಕ್ಷ ಅನ್ನೋದು 2 ಮಾತಿಲ್ಲ. ಇಷ್ಟು ಮಾತ್ರ ಹೇಳ್ಬೋದು. ಮುಂದಿನ ದಿನದಲ್ಲಿ ಏನೋ ಎಂತೋ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಈ ಗುತ್ತಿಗೆ ಮೀಸಲು ಸಂವಿಧಾನ ವಿರೋಧಿ, ಜೊತೆಗೆ ನೀವು ಮುಸ್ಲಿಮರಿಗೆ 50% ಕೊಟ್ಟು ನೀವು ಕೊಡಿ, ನಾವು ಕೊಡೋದಿಲ್ಲ ಅಂತ 2 ಮಾತುಗಳನ್ನು ಹೇಳಿ ಒಂದು ಕಡೆಗೆ ಹಿಂದುತ್ವದ ಕಡೆನೂ ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡ, ಇನ್ನೊಂದು ಕಡೆ ಮುಸ್ಲಿಮರಲ್ಲಿ ಒಂದು ಒಡಕು ಮಾಡುವಂಥ ಮಾತುಗಳನ್ನು ಇವತ್ತು ಮಾಡಿದ್ದಾರೆ. ಇದು ನಿಮ್ಗೆ ಏನು ಅನಿಸೋದು ಗೊತ್ತಿಲ್ಲ ನನಗೆ. ನಿಮಗೆ ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.